ಸರ್ ಆ ಕಡೆ ಬಂದ್ಬಿಟ್ರಿ ಅಲ್ಲ ಅಲ್ಲಿ ಅಲ್ಲಿಂದ ಅಲ್ಲಿ ಇದು ಬೀಳ್ತದೆ ಹೇಳ್ರಿ. ಆಯ್ತು ಬನ್ನಿ ಬಂದ್ಬಿಡಿ, ಅಲ್ಲಿ ಎಲ್ಲ ಬಂದ್ಬಿಡ್ತಾರೆ. ಮತ್ತೆ ಇದಾಯ್ತು, ಕಷ್ಟ ಆಯ್ತು. ಒಂದೇ ನಿಮಿಷ ನಿನ್ನೆ ವಿಲ್ಸನ್ ಗಾರ್ಡನ್ನ ಚಿನ್ನಯ್ಯನಪಾಳ್ಯದಲ್ಲಿ ಒಂದು ಘಟನೆ ಆಗಿ ಅಲ್ಲಿ ಸಿಲಿಂಡರ್ ಒಂದು ಸ್ಫೋಟ ಆಗಿ ದೊಡ್ಡ ಮಟ್ಟದಲ್ಲಿ ಒಂದು ಅನಾಹುತ ಆಗಿತ್ತು. ಅದರಲ್ಲಿ ಬಾಲಕ ಡೆತ್ ಆಗಿದೆ. ಇವತ್ತು ಬೆಳಗ್ಗೆ ಮುಂಜಾನೆ 3 ಗಂಟೆಯ ಸಮಯದಲ್ಲಿ ನಗರಪೇಟೆ ಒಳಗಡೆ ಕಮರ್ಷಿಯಲ್ ಬಿಲ್ಡಿಂಗ್ ನಲ್ಲಿ ಇದೇ ರೀತಿಯಾಗಿ ಬೆಂಕಿ ಅವಘಡ ಆಗಿದೆ. ಆದರೆ ಬೆಂಕಿ ಅವಘಡಕ್ಕೆ ಕಾರಣ ಏನೋ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾದ ಮಾಹಿತಿ ಇಲ್ಲ. ಅದು ಶಾರ್ಟ್ ಸರ್ಕ್ಯೂಟ್ ಆಗಿದೆ, ಇಲ್ಲಿ ಒಂದ್ ವೇಳೆ ಏನಾದರೂ ಸಿಲಿಂಡರ್ ಸ್ಫೋಟ ಆಯ್ತಾ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತಹ ಮಾಹಿತಿ ಇಲ್ಲ. ಸದ್ಯ ನೋಡಬಹುದು ಇಲ್ಲಿ ಬೆಳಗ್ಗೆ ಈಗ ಇಲ್ಲಿ ಅಲ್ಸೂರ್ಗೇಟ್ ಠಾಣಾ ವ್ಯಾಪ್ತಿ ಬರುವಂತ ಲಿಮಿಟ್ಸ್ ಇದು. ಅವರಾದ್ರೆ ಪೊಲೀಸರೆಲ್ಲರೂ ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. 5 ಅಗ್ನಿಶಾಮಕ ಸಿಬ್ಬಂದಿಯ ವಾಹನ ಸಿಬ್ಬಂದಿಯವರು ಬಂದಿರುವಂತದ್ದು. ಈ ಒಂದು ಕಮರ್ಷಿಯಲ್ ಬಿಲ್ಡಿಂಗ್ ಏನಿದೆ ಇಲ್ಲಿ ಪ್ಲಾಸ್ಟಿಕ್ ಮ್ಯಾಟ್ ಗಳನ್ನ ಇಲ್ಲಿ ಇದು ಮಾಡ್ತಾ ಇರುವಂತಹ ಮಳಿಗೆ ಇದು. ಈ ಒಂದು ಮಳಿಗೆಯಲ್ಲಿ ಕಾಣಿಸ್ಕೊಂಡಿರುವಂತದ್ದು. ಇದರಲ್ಲಿ ರಾಜಸ್ಥಾನ ಮೂಲದ ಮದನ್ ಅಂತೇಳಿ ಒಬ್ಬ ಯುವಕ ಡೆತ್ ಆಗಿರುವಂತ ಬಗ್ಗೆ ಮಾಹಿತಿ ಇರುವಂತದ್ದು. ಆದ್ರೆ ಆತನನ್ನ ಬೆಳಗ್ಗೆ ಮುಂಜಾನೆ ಆ ಬಾಡಿಯನ್ನ ತೆಗೆದಿದ್ದಾರೆ. ಬೇರೆ ಕಡೆ ಈಗ ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತಹ ಒಂದು ಪ್ರಿಪರೇಷನ್ ಮಾಡಿಕೊಂಡಿರುವಂತದ್ದು. ಇನ್ನೂ 2-3 ಹುಡುಗರು ಅದರಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ಹೇಳಲಾಗ್ತಾ. ಇನ್ನು ಕೂಡ ಹೊಗೆ ಮೇಲೆ ಆಡ್ತಾ ಇರುವಂತದ್ದು. ಯಾಕಂದ್ರೆ ಇದು ನಗರಪೇಟೆ ಮತ್ತೆ ಈ ಕಡೆ ಎಲ್ಲ ಕೂಡ ಒಳಗಡೆ ಭಾಗ ಏನಿದೆ ಇದರಲ್ಲಿ ಚಿಕ್ಕದಾದಂತ ಕಿರಿದಾದಂತ ಜಾಗಗಳಿರುವಂತದ್ದು. ಇಲ್ಲಿ ಫೈರ್ ವೆಹಿಕಲ್ಸ್ ಬರೋದು ತುಂಬಾ ಕಷ್ಟ. ಅದು ಮೇನ್ ರೋಡ್ ಅಲ್ಲಿ ಹಾಕೊಂಡು ಟ್ರಾಫಿಕ್ ಪೊಲೀಸರು ಏನಿದ್ದಾರೆ, ಅಲ್ಸೂರ್ಗೇಟ್ ಪೊಲೀಸರು ತುಂಬಾ ಇದರಲ್ಲಿ ಒಂದು ಬೆಂಕಿಯನ್ನು ಆರಿಸುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಮತ್ತೆ ಅಗ್ನಿಶಾಮಕ ಸಿಬ್ಬಂದಿ 5 ಮಂದಿ ಇಲ್ಲಿ ಬಂದಿರುವ, ಅಂದ್ರೆ 5 ವಾಹನದ ಸಿಬ್ಬಂದಿಗಳಲ್ಲಿ ಪೈಪ್ಗಳನ್ನ ಹಾಕೊಂಡು ಪೈಪ್ಗಳ ಮೂಲಕವಾಗಿ ಮೇಲಕ್ಕೆ ನೀರು ಹಾಯಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬೆಳಿಗ್ಗೆ 3 ಗಂಟೆಯಿಂದ ಇದುವರೆಗೂ ಸಮಯ ಈಗ 8 ಗಂಟೆ ಆಗಿರುವಂತದ್ದು. ಈಗಲೂ ಕೂಡ ಅದನ್ನು ಬೆಂಕಿ ಹಾರಿಸುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಮತ್ತೆ ಇಲ್ಲಿ ಮೃತಪಟ್ಟಿರುವಂತ ಯುವಕನಿದ್ದಾನೆ, ಆತ ರಾಜಸ್ಥಾನ ಮೂಲದ ಮದನ್ ಅಂತೇಳಿ. ಆತ ಇಲ್ಲಿ ಕೆಲಸವನ್ನ ಮಾಡ್ಕೊಂಡಿದ್ದ. ಇಲ್ಲಿ ಕೆಲಸವನ್ನ ಅಡಿಗೆಗಳನ್ನ ಮಾಡ್ಕೊಳ್ಳೋದು ಮೇಲೆ ರೂಮಲ್ಲಿ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರುವಂತದ್ದು. ಸ್ಥಳೀಯರೆಲ್ಲರೂ ಕೂಡ ಜಮಾವಣೆ ಆಗಿದ್ದಾರೆ. ಇದ್ರೆ ನಗರಪೇಟೆ ಮತ್ತೆ ಈ ಭಾಗಗಳಲ್ಲಿ ಇದೇ ಮೊದಲಲ್ಲ, ಹಿಂದೆಯೂ ಕೂಡ ಸಾಕಷ್ಟು ಬಾರಿ ಬೆಂಕಿ ಅವಘಡಗಳಾಗಿರುತ್ತೆ. ಅಂದ್ರೆ ಫೈರ್ಗೆ ಸಂಬಂಧಪಟ್ಟಂತೆ ಅಂದ್ರೆ ಚಿಕ್ಕ ಕಿರಿಕಿರಿ ಆದಂತ ಅಂಗಡಿಗಳನ್ನ ಇಟ್ಕೊಂಡಿರ್ತಾರೆ. ಫೈರ್ ಒಂದು ಮುಂಜಾಗ್ರತಾ ಕ್ರಮವಾಗಿ ಯಾವುದೇ ರೀತಿ ಅವರಿಗೆ ಫೆಸಿಲಿಟೀಸ್ ಇಟ್ಕೊಳ್ಳೋದಿಲ್ಲ ಅನ್ನೋದು ಸಾಕಷ್ಟು ಒಂದು ಆರೋಪ ಇರುವಂತದ್ದು. ಆದ್ರೆ ಈ ಒಂದು ಚಿಕ್ಕದಾದ ಜಾಗದಲ್ಲಿ ಮಳಿಗೆಯಲ್ಲಿ ಬೆಂಕಿ ಕಾಣಿಸ್ಕೊಂಡಂತ ಹಿನ್ನೆಲೆಯಲ್ಲಿ ಬೆಳಗ್ಗೆ ಅಲರ್ಟ್ ಆದಂತ ಪೊಲೀಸರು ಬಂದು ಸ್ಪಾಟ್ಗೆ ಬೆಂಕಿ ನಂದಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗಲೂ ಇನ್ನೂ ಕೂಡ ಬೆಳಗ್ಗೆ ಒಳಗಡೆ ಅಂದ್ರೆ ಮಳಿಗೆಯ ಒಳಗಡೆ ಏನಿದೆ ಅಲ್ಲಿ ಇನ್ನೂ ಕೂಡ ಬೆಂಕಿ ಇನ್ನೂ ಕೂಡ ಉರಿತಾ ಇರುವಂತದ್ದು, ಇನ್ನು ಹೊಗೆ ಆಡ್ತಾ ಇದೆ. ಸದ್ಯಕ್ಕೆ ಇನ್ನೂ ಕೂಡ ಒಳಗಡೆ ಯಾರಿದ್ದಾರೆ ಯಾರಿಲ್ಲ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತಹ ಮಾಹಿತಿ ಇಲ್ಲ. ಒಬ್ಬ ಮೃತದೇಹವನ್ನ ಈಗಾಗಲೇ ಪೊಲೀಸರು ಶಿಫ್ಟ್ ಮಾಡಿದ್ದಾರೆ ವಿಕ್ಟೋರಿಯಾ ಆಸ್ಪತ್ರೆಗೆ. ಸದ್ಯ ನೋಡಬೇಕು, ಇನ್ನೂ ಕೂಡ ಕಾರ್ಯಾಚರಣೆ ನಡೀತಾ ಇರುವಂತದ್ದು. ಏನ್ ಕಾರಣ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗ್ಬೇಕಾಗಿರುವಂತದ್ದು. ಚೈತ್ರ, ಸದ್ಯಕ್ಕೆ ಈಗ ಇನ್ನೂ ಬೆಂಕಿ ನಿಲ್ಲಿಸುವಂತ ಕಾರ್ಯ ನಡೀತಾ ಇರುವಂತದ್ದು. ಒಬ್ಬರು ಡೆತ್ ಆಗಿರುವಂತ ಮಾಹಿತಿ ಇದೆ, ಇನ್ನಿಬ್ರು ಒಳಗಡೆ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಸದ್ಯಕ್ಕೆ ಇನ್ನು ಗಾಯಾಳುವ ವಿಚಾರದ ಬಗ್ಗೆ ಇನ್ನೂ ಸ್ಪಷ್ಟವಾದ ಮಾಹಿತಿ ಇಲ್ಲ, ಪೊಲೀಸರು ಕೂಡ ಮಾಹಿತಿ ಇಲ್ಲ. ಈಗ ಬೆಂಕಿ ನಂದಿಸುವಂತ ಕಾರ್ಯವನ್ನ ಮಾಡ್ತಾ ಇರುವಂತದ್ದು. ಒಳಗಡೆ ಇನ್ನೂ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಒಳಗಡೆ ಯಾರು ಕೂಡ ಹೋಗಾಗ್ತಿಲ್ಲ. ಪ್ಲಾಸ್ಟಿಕ್ ಮ್ಯಾಟ್ಗಳಾಗಿರುವಂತ ಹಿನ್ನೆಲೆಯಲ್ಲಿ ಬೆಂಕಿ ನಂದಿಸಿದಷ್ಟು ಇನ್ನಷ್ಟು ಜಾಸ್ತಿ ಆಗ್ತಾ ಇರುವಂತದ್ದು. ಹೀಗಾಗಿ ಸದ್ಯ ಒಳಗಡೆ ಯಾರು ಕೂಡ ಹೋಗಕ್ ಆಗ್ತಾ ಇಲ್ಲ. ಅದನ್ನ ಬೆಂಕಿ ನಂದಿಸಿ ಒಂದೊಂದು ಹಂತದ ಬಿಲ್ಡಿಂಗ್ ಗಳನ್ನ ನೋಡಿಕೊಂಡು ಅವರು ಕ್ಲಿಯರ್ ಮಾಡಿ ಅನಂತರ ಒಳಗಡೆ ಹೋಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮಾಡಿ ಮೇಲೆ ಅಕ್ಕಪಕ್ಕದ ಮಹಡಿಗಳ ಮೇಲೆ ನಿಂತ್ಕೊಂಡು ಬೆಂಕಿ ಹಾಯಿಸುವಂತ ಕೆಲಸವನ್ನ ಅಗ್ನಿಶಾಮಕ ಸಿಬ್ಬಂದಿ ಇಲ್ಲಿ ಮಾಡ್ತಾ ಇರುವಂತದ್ದು. ನೋಡಬಹುದು, ಇಲ್ಲಿ ಈ ಜಾಗವನ್ನ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಸಮಸ್ಯೆ ಈ ಒಂದು ಜಾಗ ಒಳಗಡೆ ಇದೆ ಅಂತೇಳಿ. ಮತ್ತೆ ಅಗ್ನಿಶಾಮಕ ಸಿಬ್ಬಂದಿಗಳೆಲ್ಲರೂ ಕೂಡ ಬೇರೆ ಬೇರೆ ಒಂದು ಸಣ್ಣದಾದಂತಹ ಒಂದು
ವೆಹಿಕಲ್ಸನ್ನು ಇಟ್ಕೊಂಡು ಅವರು ಕೂಡ ಮಾಡ್ತಾ ಇರುವಂಥದ್ದು ಮಾಡಿ ಆ ಮೇಲೆ ನಿಂತು ಬೆಂಕಿ ನಂದಿಸುವಂಥ ಕಾರ್ಯವನ್ನು ಅಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಮಾಡ್ತಾ ಇರುವಂಥದ್ದು ನೀವು ವಿಜುವಲೈಸಲ್ಲಿ ನೋಡ್ಬೋದು. ಮೇಲೆ ಇನ್ನೂ ಕೂಡ ಹೊಗೆ ಆಡ್ತಾ ಇದೆ. ಅದರ ಪಕ್ಕದ ಬಿಲ್ಡಿಂಗಲ್ಲಿ ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಅವರು ಇದ್ದಾರೆ. ಅವರು ಕೂಡ ಇಲ್ಲಿ ಬೆಂಕಿ ನಂದಿಸುವಂಥ ಕಾರ್ಯವನ್ನು ಅಲ್ಲೂ ಅವರು ಮಾಡ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಅಂದರೆ ನಿನ್ನೆ ಕೂಡ ಈ ಥರ ಇನ್ಸಿಡೆಂಟ್ ಆಯಿತು. ಇದು ಸಿಲಿಂಡರ್ನ ಯಾಕಂದರೆ ಇಲ್ಲಿ ಏನೋ ರೂಮ್ಗಳಲ್ಲಿ ಇರ್ತಾರೆ ಹುಡುಗರು, ಆ ಯುವಕರು ಏನಿದ್ದಾರೆ ಅಂದರೆ ಉತ್ತರ ಭಾರತ ಮೂಲದ ಯುವಕರು ಇಲ್ಲಿ ಅಂಗಡಿಗಳಲ್ಲಿ ಕೆಲಸ ಮಾಡುವಂಥವ್ರು ಏನಿದ್ದಾರೆ ಅವರು ಅಲ್ಲಿ ಮಾಡುವಂಥದ್ದು. ಸದ್ಯ ನೋಡ್ಬೋದು ಸ್ಪಾಟ್ಗೆ ಸೋಕೋ ಟೀಮ್ ಅವರು ಕೂಡ ಬಂದು ಸ್ಪಾಟ್ಗೆ ವಿಸಿಟ್ ಮಾಡಿ ಸೋಕೋ ಟೀಮ್ ಕೂಡ ಪರಿಶೀಲನೆ ಮಾಡಿರುವಂಥದ್ದು. ಅವರು ಈಗಾಗಲೇ FSL ಸೋಕೋ ಟೀಮ್ ಅವರು ಸ್ಪಾಟ್ಗೆ ವಿಸಿಟ್ ಮಾಡಿ ಅವರು ಕೂಡ ಇಲ್ಲಿ ಪರಿಶೀಲನೆ ಮಾಡಿದ್ದಾರೆ, ಮಾಹಿತಿಯನ್ನು ಕೂಡ ಪಡ್ಕೊಂಡಿರುವಂಥದ್ದು. ನೋಡಬೇಕು ಸದ್ಯ ಇಲ್ಲಿ ಒಳಗಡೆ ಎಷ್ಟು ಜನ ಇದ್ದಾರೆ ಇಲ್ಲ ಮತ್ತು ಇನ್ನೊಂದು ಒಂದು ವೇಳೆ ಯಾರ್ಯಾರು ಈ ಒಳಗಡೆ ಸಿಕ್ಕಾಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕಾಗಿರುವಂಥದ್ದು. ಚೈತ್ರ ಸದ್ಯಕ್ಕೆ ಪೊಲೀಸರು ಎಲ್ಲರೂ ಕೂಡ ಸ್ಪಾಟ್ಗೆ ವಿಸಿಟ್ ಮಾಡಿ ಫೈರ್ ಡಿಪಾರ್ಟ್ಮೆಂಟ್ ಎಲ್ಲರೂ ಕೂಡ ಈಗ ಬೆಂಕಿ ನಂದಿಸುವಂಥ ಕೆಲಸವನ್ನ ಮಾಡ್ತಾ ಇರುವಂಥದ್ದು. ಚೈತ್ರ ಸರ್ ಆ ಕಡೆ ಬಂದ್ಬಿಟ್ರಿ. ಅಲ್ಲ ಅಲ್ಲಿಂದ ಅಲ್ಲಿ ಇದು ಬೀಳ್ತದೆ ನೋಡ್ರಿ. ಆಯ್ತು ಬನ್ನಿ ಬಂದ್ಬಿಡಿ, ಅಲ್ಲಿ ಎಲ್ಲ ಬಂದ್ಬಿಡ್ತಾರೆ ಮತ್ತೆ ಇದಾಯ್ತು ಕಷ್ಟ ಆಯ್ತು. ಒಂದೇ ಒಂದು ನಿಮಿಷ ಜಾಸ್ತಿ ಪ್ರೆಷರ್ ಕೂಡ ಕೇಳ ಬರ್ತಾಯಿದ್ದೆ ನಾನು ಬಂತ ನೋಡ ಕೊಡ ಪ್ರೆಷರ್ ಕೊಡೋದು ತೀರಾ ಕೊಡೋದು ಬೇಡ, ಒಂದು ನಾರ್ಮಲ್ ಇಲ್ಲ. ಬಂದಿದ್ದೆ ಹಂಗೆ ಇಲ್ಲ ಇದಲ್ಲ ಏನು Gracias.